ಅಲಂಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಂತಹ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಅಭಿನಂದನೆಗಳನ್ನ ಸ್ವೀಕರಿಸಿದಂತಹ ಮತ್ತು ನಾದಸ್ವರ ಕಚೇರಿಯನ್ನ ನಡೆಸಿಕೊಟ್ಟಂತಹ ಸನ್ಮಾನವನ್ನ ಸ್ವೀಕರಿಸಿ ಮನಸ್ಸಲ್ಲೂ ಇವಾಗ ನಮ್ಮ ಶಾಸಕ ನಮ್ಮ ಸಮುದಾಯದವರು ತಮ್ಮ ಇದನ್ನ ಅಂದ್ರೆ ನೀವು ಹೆಂಗೆ ನಮ್ಮ ಜನರನ್ನ ನೋಡ್ಕೊಂತೀರಾ, ತಾವು ಕೂಡ ಅಂದ್ರೆ TTDಗೆ ಅಂದ್ರೆ ನಮ್ಮ ದೇವಸ್ಥಾನಕ್ಕೆ ಎಷ್ಟರ ಮಟ್ಟಿಗೆ ನೀವು ಸಹಕಾರ ನೀಡಿದೀರಾ ಅಂತ ಅವರು ಪಕ್ಕದಲ್ಲಿ ಕುತ್ಕೊಂಡು ಹೇಳ್ತಾ ಇದ್ರು. ನೀವೆಲ್ರಿಗೂ ಗೊತ್ತಿರ್ಲಿ, ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಕನಿಷ್ಠ ಪಕ್ಷ ಎವ್ರಿ ವರ್ಷಕ್ಕೆ 250 ಕೋಟಿಯಷ್ಟು ತರಕಾರಿ ಅವ್ರು ಕೊಡ್ತಾರೆ. ಅಂದ್ರೆ ದಿವಸಕ್ಕೆ ಪ್ರತಿ ದಿವಸ ಅವ್ರೊಂದು ಲಾರಿ ಬರುತ್ತೆ. ನಾವೇನು ಊಟ ಮಾಡ್ತೀವಿ ಅಲ್ಲಿ ತರಕಾರಿ ಬರೋದು ಇವ್ರದ್ದು ಮತ್ತೆ ಅಂದ್ರೆ ಇವ್ರದೊಂದು ಗುಂಪು ಮಾಡಿದ್ದಾರೆ. ಆ ಗುಂಪಿಂದ ಒಟ್ಟು 250 ಕೋಟಿಯಷ್ಟು ತರಕಾರಿ ಕೊಡ್ತಾರೆ. ಅಂದ್ರೆ ಈ ತರ ದಾನಿಗಳು ಕೋಲಾರಕ್ಕೆ ಸಿಕ್ಕಿರುವಂತ ಒಂದು ಶಾಸಕರು ಮತ್ತೆ ಶಾಸಕರಾಗಿರೋ ಅಂದ್ರೆ ಆ ತರ ದಾನ ಮಾಡೋರು ಪ್ಲಸ್ ನಮ್ಮ ಕೋಲಾರಕ್ಕೆ ಸಿಕ್ಕಿರುವಂತ ನಿಮ್ಮೆಲ್ಲರ ಭಾಗ್ಯ ಮತ್ತೆ ನಮ್ಮ ಸಮುದಾಯಕ್ಕೂ ಒಂದು ಒಳ್ಳೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದ್ರ ಜೊತೆಗೆ ನಮ್ಮ ಅನಿಲ್ ಕುಮಾರ್ ಸರ್, ನಮ್ಮ ಮಂಜು ಅವ್ರ ಕ್ಲಾಸ್ಮೇಟು, ಅದನ್ನ ಮಂಜು ಒಂದು 100 ಸತಿ ಹೇಳಿದಾನೆ ನನ್ನ ಕ್ಲಾಸ್ಮೇಟು ಅಂತ. ಅವರು ಕೂಡ ದೂರಾಲೋಚನೆ ಇದ್ದು ಸಮಾಜನ ಹೆಂಗ್ ಕಟ್ಟಬೇಕು ಅಂತ ಅಂದ್ರೆ MLC ಆಗೋದೇನು ತಮಾಷೆ ಅಲ್ಲ. ಈ ತರ ಪಕ್ಷಗಳಲ್ಲಿ ಬೆಳೆದು ನನ್ಗೆ ಗೊತ್ತು ಆ ಕಷ್ಟ ಹೆಂಗಿರುತ್ತೆ ಅಂತ. ಅಷ್ಟೆಲ್ಲ ಕಷ್ಟಪಟ್ಟು ಗುರ್ತಿಸ್ಕೊಂಡು ಆಗಿರುವಂತ ಅನಿಲ್ ಕುಮಾರ್ ಅವರೇ, ಸಮುದಾಯ ಕೂಡ ಬೆಳಿಬೇಕು ಅನ್ನೋದಕ್ಕೆ ಒಂದು ಅಂದ್ರೆ ನಿದರ್ಶನೆಯಾಗಿ ನೀವು ಜನ ಜಾಸ್ತಿ ಸೇರಿದ್ರೆ ಮಾತ್ರ ನಾನು ಬರ್ತೀನಿ ಅಂತ ಮಂಜು ಹೇಳಿದ್ದೆ. ಅದು ಶಾಸಕರಿಗೂ ಹೇಳ್ತಾ ಇದ್ದೆ ಪಕ್ಕದಲ್ಲಿ ಕುತ್ಕೊಂಡು. ಯಾಕಂದ್ರೆ ನೀವು ಜನ ನಮ್ಮ ಶಕ್ತಿ ತೋರಿಸ್ದೇ ಇದ್ರೆ ಯಾರು ನಮ್ಮನ್ನೇನು ಗುರ್ತಿಸಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿನ ತೋರಿಸೋ ದೃಷ್ಟಿಯಿಂದ ಮತ್ತೆ ನಮ್ಮ ವೋಟ್ ಬ್ಯಾಂಕು ಬರೇ 2,000 ಅಲ್ಲ ಸರ್, ನಮ್ಮ ವೋಟ್ ಬ್ಯಾಂಕು 2.5 ಲಕ್ಷ ಜನ ಟೋಟಲ್. ಯಾಕಂದ್ರೆ ನಾವು ಯಾರನ್ನ ಬೇಕಾದ್ರೂ ಕನ್ವರ್ಟ್ ಮಾಡ್ಬೋದು ವೋಟ್ ಬ್ಯಾಂಕ್ ಆಗಿ. ಅಂತ ಸಮುದಾಯ ನಾವು ಎಲ್ಲರೂ ಸೇರಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರೆ ಮಾತ್ರ ನಾವು ರಾಜಕೀಯವಾಗೂ ಕೂಡ ನೀವು ಇಲ್ಲಿ ಪ್ರಬಲವಾಗಿ ಬೆಳೆಯೋದಕ್ಕೆ ಅವಕಾಶ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗೂ ಕೂಡ ಸ್ಥಾನಮಾನ ಒಳ್ಳೆ ಸಂದರ್ಭ ಇದೆ. ನಮ್ಮ ಸಮುದಾಯ ಕೂಡ ಎಲ್ಲರೂ ಅಂದ್ರೆ ಸಣ್ಣ ಸಣ್ಣ ಸಮುದಾಯಗಳಿಗೆ ನನ್ನ ಪ್ರಕಾರ ಅಂದ್ರೆ ನನ್ನ ಪಾರ್ಟಿ ಹೆಸರು ಅನ್ನೋದಕ್ಕಿಂತ ಎಲ್ಲಾ ಪಾರ್ಟಿಗಳಲ್ಲೂ ಸಣ್ಣ ಸಮುದಾಯಗಳನ್ನ ಗುರುತಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ ಅಲ್ಲೂ ಗುರುತಿಸ್ತಾವ್ರೆ, ಬಿಜೆಪಿಯಲ್ಲಿ ನಾವು ಪ್ರಧಾನಮಂತ್ರಿನೇ ನಾವು ಚಿಕ್ಕ ಸಮುದಾಯದಿಂದ ಮಾಡಿದ್ದೀವಿ. ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವರು ಚಿಕ್ಕ ಸಮುದಾಯದಿಂದ ಬಂದವರು, ಹಿಂದುಳಿದ ವರ್ಗ ಸಮುದಾಯ. ಸೊ ಹಿಂದುಳಿದ ವರ್ಗದ ಸಮುದಾಯಗಳು ಮೇಲ್ ಬರೋದಕ್ಕೆ ರಾಜಕೀಯವಾಗಿ ಮೇಲ್ ಬೆಳಿಬೇಕು ಅಂತಂದ್ರೆ ನಾವುಗಳು ನಮ್ಮ ಶಕ್ತಿ ಪ್ರದರ್ಶನನ ಮತ್ತೆ ಸ್ವಲ್ಪ ಬುದ್ಧಿಯಿಂದ ಮಾಡುವಂತ ಕೆಲಸ ಆಗಬೇಕು. ಇಲ್ಲಿ ನಿಮ್ಗೆ ಒಳ್ಳೆ ಶಾಸಕರ ಸಿಕ್ಕವ್ರೆ, ಅವ್ರನ್ನೇನ ಕೇಳಬೇಕು ಅನ್ನೋದಕ್ಕೆ ನನ್ಗೂ ಅಂದ್ರೆ ಒಂಥರ ನಾಚಿಕೆ ಆಗತ್ತೆ. ನೀವೇನ ಶಾಸಕರನ್ನ ಕೇಳಬೇಕು, ನಮ್ ಜಾಗ ಕೊಡಿ, ಇನ್ನೇನ ಮಾಡಿ ಅಂದ್ರೆ ಅವ್ರಿಗೆ ಆಲ್ರೆಡಿ ಆ ಯೋಚನೆ ಇದೆ. ಸೊ ಅವ್ರನ್ನ ನಾವು ಏನು ಕೇಳೋ ಅಂತದಿಲ್ಲ. ಸರ್ ನಂದು ಒಂದು ಸಣ್ಣ ಒಂದು ವಿನಂತಿ ತಮ್ಮಲ್ಲಿ ಏನಂದ್ರೆ, ತಾವು ಮಾಡ್ತಾ ಇದ್ದೀರಾ ದಾನ ಧರ್ಮ ಇದು ಮಾಡ್ತಾ ಇದ್ರೆ ನಮ್ಮಲ್ಲಿ ಸಹಿತ ಮತ್ತೆ ಯಾವುದೇ ಧರ್ಮದವರು ಬಂದು ಓದಬಹುದು. ಅಲ್ಲಿ IAS ಕೋಚಿಂಗ್ ಮಾಡ್ತಾರೆ. ಆ ತರದ್ದು ಈ ಕೋಲಾರಲ್ಲಿ ಒಂದು ಕೋಚಿಂಗ್ ಮಾಡಿ. ಯಾಕಂದ್ರೆ ಕೋಲಾರದಿಂದ ಬರುವಂತ ನಿಜಕ್ಕೂ ಓದುವಂಥವ್ರು ನಮ್ಮ ಸಮುದಾಯದಲ್ಲೂ ಸುಮಾರು ಜನ ಓದಿದ್ದಾರೆ. ಆದ್ರೆ ಈ ಪುಷ್ ಸಿಗಲ್ಲ ಎಲ್ಲೋ. ಅದಕ್ಕೋಸ್ಕರ ತಾವು ಬೇರೆ ಎಲ್ಲಾನು ಮಾಡೋದಕ್ಕಿಂತ ವಿದ್ಯಾದಾನ ತುಂಬಾ ಶ್ರೇಷ್ಠ ದಾನ. ನಮ್ಮ ದೇಶದಲ್ಲೂ ಕೂಡ IAS ನಮ್ಮ ಸಂಖ್ಯೆ ಕಡಿಮೆ ಇದೆ. ನಾವು ನಮ್ಮ ಜಾತಿದ್ ಬಿಡ್ರಿ, ನಮ್ಮ ಜಾತಿದ್ ಇಲ್ವೇ ಇಲ್ಲ, ಅದು ನಮ್ಮಲ್ಲಿ ಒಬ್ರೋ ಇಬ್ರೋ ಇದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಕರ್ನಾಟಕದ ಸಂಖ್ಯೆ IAS ಮತ್ತು IPS ಯಾವಾಗಲೂ ಇದೆ. ಅಧಿಕಾರದಲ್ಲಿ ಇರೋದ್ರಿಂದ ನಿಮ್ಗೆ ಗೊತ್ತಾಗತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮಲ್ಲಿ IPS ಆಫೀಸರ್ಸು ಇಲ್ಲ, IAS ಆಫೀಸರ್ಸು ಇಲ್ಲ. ನಾವು ಡೆಪ್ಯುಟೇಷನ್ ತಗೊಂತೀವಿ ಬೇರೆಯವರು. ಸೊ ಹಂಗಾಗಿ ಈ ರೀತಿ ಉತ್ತೇಜನ ಕೊಟ್ರೆ ಮತ್ತೆ ನೀವು ಪ್ರೋತ್ಸಾಹಿಸಿದ್ರೆ ಇಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಿಂದ ನಾವು ಇಷ್ಟು ಜನನ್ನ ಪ್ರತಿ ವರ್ಷ ನಾವು ತಯಾರು ಮಾಡಿ ಕಳಿಸ್ತೀವಿ ಅನ್ನೋದು ಒಂದು ನಿಟ್ಟಲ್ಲಿ ನೀವು ಮಾಡ್ಬೋದು. ಯಾಕಂದ್ರೆ ನಾವು ವಿಜಯನಗರದಲ್ಲಿ ಇವತ್ತೆಲ್ಲರೂ ವಿಜಯನಗರಕ್ಕೆ ಬರ್ತಾರೆ. ಬೆಂಗಳೂರಲ್ಲಿರೋರೆಲ್ಲರೂ ವಿಜಯನಗರಕ್ಕೆ ಬಂದು KS IAS IPS ಓದ್ತಾರೆ. ಅದನ್ನ ಹೆಂಗ್ ಓದಬೇಕು ಅಂತಲೂ ಗೊತ್ತಿಲ್ಲ ನಮ್ಮಲ್ಲಿ. ನೀವು ಹಾಗೆಲ್ಲ ನಡಿಬೇಕು ಅಂತ ಹೇಳಿದ್ರೆ ನಮ್ಮ ಕಿರಣ್ ಕುಮಾರ್ ಅವರು ತುಂಬ ಆಸಕ್ತಿ ವಹಿಸಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಪುಟ್ಟರಾಜು ಅವರು ಒಂದು ಒಳ್ಳೆ ವಿದ್ವಾಂಸಗೆ ಎಲ್ಲರಿಗೂ ಸಮಾನವಾಗಿ ಬಾಳೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಮಗೆಲ್ಲರಿಗೂ ಎಲ್ಲರೂ ಚೆನ್ನಾಗಿ ಬಾಳಬೇಕು ಅನ್ನೋದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಳ್ಳೋದೇ ನಮ್ಮ ಜವಾಬ್ದಾರಿ ಆಗ್ತದೆ. ಅದನ್ನು ಉಪಯೋಗಿಸ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ ಆಗ್ತದೆ. ಆದರೆ ಈ ಒಂದು ಸಮಾಜ, ಸವಿತಾ ಸಮಾಜ ಏನಂದರೆ ಎಲ್ಲೇ ಆಗಲಿ ಒಂದು ಗಲಾಟೆ, ಒಂದು ತಂಟೆ, ಒಂದು ತಕರಾರು, ಒಂದು ಇದಕ್ಕೆ ಬರುವಂಥವ್ರಲ್ಲ. ಅವ್ರ ಕೆಲಸ ಆಯಿತು, ಅವ್ರ ಕಾರ್ಯ ಆಯಿತು, ಅವ್ರದ್ದೇನು ಅವರು ಒಂದು ಇದರಲ್ಲಿ ಅವ್ರು ಇರ್ತಾರೆ ಮಾತ್ರ ಅಷ್ಟೇ. ತುಂಬ ಸ್ವಭಾವದಿಂದ, ತುಂಬ ಒಳ್ಳೆಯ ಗುಣದಿಂದ, ಒಳ್ಳೆಯ ವಿಚಾರದಿಂದ ಇರುವಂಥವ್ರು. ಆದರೆ ನನಗೆ 1ನೇ ಕ್ಲಾಸ್ ಸ್ಕೂಲ್ಗೆ ಸೇರಿದಾಗಿದ್ದ
5ನೇ ಕ್ಲಾಸ್ವರೆಗೂ ಸ್ಕೂಲ್ ಓದೋವರೆಗೂ ನಮ್ಮ ಗುರುಗಳು ಸವಿತಾ ಸಮಾಜಕ್ಕೆ ಸೇರಿದ್ದವರು. ಬಿ ಟಿ ಕೃಷ್ಣಪ್ಪ ಅಂತ ಗೊತ್ತಿರುತ್ತೆ, ನಮ್ಮ ಮುಲ್ಬಾಲನ ಬಂದಿದ್ದೀರಪ್ಪ ಇಲ್ಲೇ, ಅಲ್ಲಿ ಕೈ ಎತ್ತಾ ಇದ್ದಾರೆ ನೋಡಿ, ಬಿ ಟಿ ಕೃಷ್ಣಪ್ಪ ಗೊತ್ತಲ್ಲ, ಬಿ ಟಿ ಕೃಷ್ಣಪ್ಪ ಅಂತ ನಮ್ಮ ಗುರುಗಳು ಇವತ್ತು ಇದ್ದಾರೆ. ನಮ್ಮ ಅಪ್ಪಗೂ ಅವರೇ ಟೀಚರು, ನನಗೂ ಅವರೇ ಟೀಚರು. ಅದಾದಮೇಲೆ ಅವ್ರು ರಿಟೈರ್ಡ್ ಆಗಿ ಇವಾಗ ಒಂದು 17-18 ವರ್ಷ ಆಗಿರ್ಬೇಕು, 20 ವರ್ಷ ಆಗಿರುತ್ತೆ ರಿಟೈರ್ಡ್ ಆಗಿ. ಇವತ್ತು ನಮ್ಮೂರು ಪಕ್ಕದೂರವರು, ನಮ್ಮೂರು ಪಕ್ಕದೂರು ಹನಹಳ್ಳಿ ಅಂತ, ನಮ್ಮೂರು ಪಕ್ಕದೂರವರು ಇವತ್ತು ಇದ್ದಾರೆ. ನಿನ್ನೆನೂ ನನಗೆ ಫೋನ್ ಮಾಡಿದ್ರು, ಯಾವುದೋ ಒಂದು ವಿಚಾರಕ್ಕೆ ಫೋನ್ ಮಾಡಿ ಮಾತಾಡಿದ್ರು. ನಮ್ಮ ಗುರುಗಳು ಸವಿತಾ ಸಮಾಜಕ್ಕೆ ಸೇರಿದ್ದಂಥವರೇ ನಮ್ಮ ಗುರುಗಳು, ಮೊದಲನೇ ಗುರುಗಳು. ಯಾವುದೇ ಕಾರ್ಯಕ್ರಮಲ್ಲಾದರೂ ನೀವು ನೋಡ್ಕೋಬೋದು ವಿಡಿಯೋಸಲ್ಲಿ, ನಾನು ಅವ್ರ ಹೆಸರನ್ನು ಪ್ರಸ್ತಾಪ ಮಾಡಿರ್ತೀನಿ ಎಲ್ಲೇ ಆದ್ರೂ. ಯಾಕಂದರೆ ಅವರು ಕೊಟ್ಟಿರುವಂಥ ಒಂದು ಜ್ಞಾನೋದಯ, ಅವರು ಕೊಟ್ಟಿರುವಂಥ ಒಂದು ಬುದ್ಧಿ, ಅವರು ತೋರಿಸಿರುವಂಥ ಒಂದು ದಾರಿನ ನಾವು ಇವತ್ತಿಲ್ಲಿ ಮೇಲೆ ಬರಬೇಕಂತ ಹೇಳಿದ್ರೆ ನಾವಿವತ್ತು ಕಾರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅವ್ರ ಜೊತೆ ಅವ್ರ ಹತ್ರ ಯಾರ್ಯಾರು ಓದಿದ್ದಾರೆ ಸರ್, ಅವ್ರ ಹತ್ರ ಓದಿರೋರು ಯಾರ್ಯಾರು ಇದ್ದಾರೋ ಯಾರು ಒಬ್ಬನು ಒಂದು ನಾರ್ಮಲ್ ಅಂತಲೇ ಇಲ್ಲ, ಎಲ್ಲ ಟಾಪ್ ರಿಚೆಸ್ಟ್. ಎಲ್ಲ ಟಾಪ್ ರಿಚ್ ಅಂತ ಹೇಳಿದ್ರೆ ಓನ್ ಫ್ಲೈಟ್ಗಳು, ಓನ್ ಹೆಲಿಕಾಪ್ಟರ್ಸು, ಎಲ್ಲೆಲ್ಲಿ ಉಗ್ಗಡನ್ನ ವೇಸ್ಟ್ ಮೇಡಮ್ ಅಂಥ ಸೂಪರ್ ಗ್ರೌಂಡರ್ ಅಗ್ರನ ದೈವ ಅಂತ ತೆಲುಗಲ್ಲಿ ಮಾತಾಡ್ತಾರೆ ಬಿ ಟಿ ಕೃಷ್ಣಪ್ಪನವರು. ಎಲ್ಲರಿಗೂ ಗೊತ್ತಿದೆ ಬಿ ಟಿ ಕೃಷ್ಣಪ್ಪ ಅಂದರೆ ಅವರು ಹಿರಿಯರು, ಎಲ್ಲರಿಗೂ ಗೊತ್ತಿರುತ್ತೆ. ಆಮೇಲೆ ಈ ಸಮಾಜದ ನನ್ನ ಮಗನಿಗೆ ತುಂಬ ಇಷ್ಟ ಈ ಸಮಾಜ, ಯಾಕಂದರೆ ಅವ್ನ ಕ್ಲಾಸ್ಮೇಟ್ ಯಾರು ಒಬ್ಬ ಜೊತೆಯಲ್ಲಿದ್ದಾನೆ, ಅವ್ರ ಜೊತೆಯಲ್ಲಿ ಓದಿರೋನು. ಅವ್ನು 16 ವಯಸ್ಸಿಗೂ 17 ವಯಸ್ಸಿಗೂ ನಮ್ಮ ಮುಳಬಾಗಲ್ ತಾಲೂಕಿಗೆಲ್ಲ ನಾಗಸ್ವರ, ಡೋಲು, ಆಮೇಲೆ ಚೇರು ಕುತ್ಕೊಳ್ಳೋದು, ಶೇವಿಂಗ್ ಮಾಡೋದು, ಇದೆಲ್ಲ ಕಿಟ್ಟು ಎಲ್ಲ ಎಂಟೈರ್ ತಾಲೂಕು ಕೊಟ್ಟವ. ಆವಾಗಲೇ ಅವ್ನು ನಾನು ಹೆಚ್ಚು ಕಮ್ಮಿ ಒಂದು 9 ವರ್ಷಗಳಿಂದ 50-60 ಲಕ್ಷ ಖರ್ಚು ಮಾಡಿ ಕೊಟ್ಟ ಎಲ್ಲರಿಗೂ. ಏನಪ್ಪ ಮುಳಬಾಗ್ಲಲ್ಲಿ ಕೊಟ್ರ ಇಲ್ವ? ಅವತ್ತು ಮುಳಬಾಗ್ಲಲ್ಲೇ ಎಲ್ರಿಗೂ ಕೊಟ್ಟರು, ಯಾರಿಗೂ ಬಿಟ್ಟು. ಆಮೇಲೆ ಸ್ವಲ್ಪ ಜನ ಮಿಕ್ಕಿದ್ದಾರೆ ಕೊಟ್ಟಿಲ್ಲ ಅಂತೇಳಿ ತಿರ್ಗಾ ತರಿಸಿ ತಿರ್ಗಾ ಒಂದೊಂದು ದಿವಸ ಕೊಟ್ಟ. ಆ ಥರ ಈ ಸಮಾಜ ₹1 ನಾನು ಅದರಿಂದ ನಾನು ತೊಗೊಳ್ಳೋದಿಲ್ಲ ನನ್ನ ಕೈಗೆ. ಎಲ್ಲವನ್ನೂ ಸ್ಕೂಲ್ಗೆ ಹಾಸ್ಪಿಟ್ಲ್, ಸ್ಕೂಲು ಹಾಸ್ಪಿಟ್ಲ್ ಎರಡು ಬಿಟ್ಟು ಬೇರೆದೇ ಅದು ಕೊಡಲ್ಲ. ಸ್ಕೂಲ್ ಅಂದರೆ ಸ್ಕೂಲ್ ಫೀಸಸ್ಸು, ಹಾಸ್ಪಿಟ್ಲ್ ಏನಾದರೂ ಅಂದರೆ ಹಾಸ್ಪಿಟ್ಲಿಗೆ ಕೊಡ್ತೀನಿ ಚೆಕ್ ಅದರಲ್ಲಿ. ಅದು ಬಿಟ್ಟು ಬಿಡಿ ಬೇರೆ ನಮ್ಮ ಕೈಯಿಂದ ಹೋಗೋದು ಅದು ಅಂಥದ್ದು ಎಷ್ಟೋ ಹೋಗುತ್ತೆ, ಅದು ಲೆಕ್ಕನೇ ಇಲ್ಲ, ಅದು ಲೆಕ್ಕನೇ ಹೇಳೋಕ್ಕಾಗೋದಿಲ್ಲ. ಅಷ್ಟೆಲ್ಲ ನಾವು ಸರ್ಕಾರದಿಂದ ಬರುವಂಥ ಗೌರವಧನವನ್ನು ನಾನು ವಿದ್ಯಾಭ್ಯಾಸಕ್ಕೆ ಕೊಡ್ತೀನಿ. ನಾನು ₹1 ಅದರಲ್ಲಿ ತೊಗೊಳ್ಳೋದಿಲ್ಲ. ಚೆಕ್ಸು ಇವತ್ತು ನಮ್ಮ ಆಫೀಸಲ್ಲಿ ನೋಡಿದ್ರೆ ಬ್ಲ್ಯಾಂಕ್ ಚೆಕ್ಸ್ಗೆ ಸೈನ್ ಮಾಡಿ ಇಟ್ಟಿರ್ತೀನಿ ನಾನು. ಏನಂದರೆ ಎಮರ್ಜೆನ್ಸಿ ಬಂದಾಗ 5,000, 10,000, 20,000 ಇಷ್ಟೇ ಕೊಡೋದು, ಅಷ್ಟೇ ಕೊಡೋಕ್ಕಾಗೋದು, ಅಷ್ಟೆಲ್ಲ ಕೊಡೋ ಥರ ಆ ಥರ ಒಂದು ಸರ್ವೀಸಿಂದ ಇವತ್ತು ನಾನು ಕೋಲಾರಲ್ಲಿ ಗೆಲ್ಲಬೇಕಾಗಿದೆ. ಕಾರಣ ನಮ್ಮ ಮಂಜುನ್ ಚೇರ್ಮನ್ ಮಾಡಬೇಕಾದ್ರೆ ನಾನು ಆಗಲ್ಲ ಅಂತ ಹೇಳಿದೆ ಅನಿಲನಿಗೆ. ನಾನು ಕಷ್ಟ ಆಗ್ಬೋದಣ್ಣ, ಸ್ವಲ್ಪ ರಾಮಾಯಣ ಇದೆ ಅಂತ ಹೇಳಿದೆ. ತಲೆ ಕೆಡಿಸ್ಕೊಬೇಡ, ನೀನು 2 ಫೋನ್ ಮಾಡೋನು, ಮಿಕ್ಕಿದ್ದು ನಾವು ನೋಡ್ಕೊಳ್ತೀವಿ ಅಂದರು. ಆವಾಗ ಪ್ರಯತ್ನ ಮಾಡಿದ್ವಿ, ಆದರೆ ಹೆಂಗೋ ಸಕ್ಸಸ್ ಮಾಡಿ ಚೇರ್ಮನ್ ಮಾಡಿದ್ವಿ ನಾವು ಮಂಜುನ. ಸಕ್ಸಸ್ ಮಾಡಿ ಚೇರ್ಮನ್, ನನಗೆ ಡೌಟ್ ಇತ್ತು. ಅದೇ ರೀತಿ ಹಿರಿಯರು, ಯಾಕಂದರೆ ಪಿಟೀಲ್ ಚೌಡಯ್ಯ ರಾಷ್ಟ್ರ ಪ್ರಶಸ್ತ ಪಡೆದಂಥವ್ರು. ನಮಗೊಂದು ಹೆಮ್ಮೆ ನಮ್ಮ ಕೋಲಾರಲ್ಲಿ, ನಾವು ಅದು ಒಂದು ಪ್ರಶಸ್ತಿ ನಮ್ಮ ಕೋಲಾರಲ್ಲಿ ಇದೆಯಲ್ಲ ಅಂತ. ಬೇರೆ ಕಡೆಯಿಂದ ಎಲ್ಲ ತುಂಬ ಜನ ಬಂದಿದ್ದು ನೀವು ಅನ್ಕೋಬೋದು ನಮ್ಮೂರಿಗೂ ಬರುತ್ತೆ ಅಂತ, ಆದರೆ ನಮಗೆ ಫಸ್ಟ್ ಬಂದುಬಿಟ್ಟಿದೆ ನಮ್ಗೆ ಪ್ರಶಸ್ತಿ. ನಮಗೆ ಖುಷಿ ಆಗುತ್ತೆ, ನಮ್ಮ ಕೋಲಾರಕ್ಕೆ ಬಂದಿರೋದ್ರಿಂದ ನಮಗೆ ಸಂತೋಷ. ಅದರಿಂದ ನಾನು ಶ್ರೀರಾಮ್ಲು ಯಜಮಾನ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಕಿಶೋರ್ ಕುಮಾರ್ ನನಗೋ ಅಲ್ಲ, ಇದು ಬಂದ್ಬಿಟ್ಟು ನಮ್ಮ ಸವಿತಾ ಸಮಾಜಕ್ಕೆ ಸತತವಾಗಿ 1 ತಿಂಗಳು ನಮ್ಮ ಕೋಲಾರ ಮಂಜಣ್ಣನವರು, ಯಾರು ಆರ್ ಶ್ರೀರಾಮುಲು ಅಣ್ಣನವ್ರ ಮಗ ಇದ್ದಾರೋ, 1 ತಿಂಗಳಿಂದ ಈ ಶ್ರಮ ಪಟ್ಟಿದ್ದಕ್ಕೆ ಈ ಕಾರ್ಯಕ್ರಮ ಇಷ್ಟು ಸಕ್ಸಸ್ ಆಗೋಕ್ಕೆ ಆಗಿದೆ. ಈ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ರೀತಿ ಬೆಂಬಲ ಕೊಟ್ಟಂಥ ಹಾಗೂ ನಮ್ಮ ಸಮಾಜಕ್ಕೆ ಅತಿ ಹೆಚ್ಚು ಪ್ರೀತಿಯನ್ನು ತೋರಿಸಿದಂಥ ನಾಯಕರು, ಹಿಂದೆ ಯಾರು ನಮಗೆ ಇಂಥ ನಾಯಕರು ಸಿಕ್ಕಿದ್ದಿಲ್ಲ. ಇವತ್ತು ನಮಗೆ ಇಂಥ ಒಂದು ಮಹಾನ್ ನಾಯಕರು ಇವತ್ತು ನಮಗೆ ಅವರು ಸನ್ಮಾನ ಸ್ವೀಕಾರ ಮಾಡ್ಕೊಳೋದಕ್ಕೆ ಕೋಲಾರ ತನಕ ಬಂದಂಥ ಎಸ್ ನರೇಶ್ ಕುಮಾರ್ ಅಣ್ಣನವರಿಗೆ, PDT ಸದಸ್ಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಬಂಧುಗಳೇ, ನೋಡಿ ಎಷ್ಟೋ ಬದಲಾವಣೆ. ನರೇಶ್ ಅಣ್ಣವರು ಒಂದು ಸ್ಥಾನಮಾನ ಬಂದಿದ್ದಕ್ಕೆ ನಮ್ಗೆ ಇವತ್ತು MP ಸಾಹೇಬರು ಬಂದರು ನಮ್ಮ ಕಾರ್ಯಕ್ರಮಕ್ಕೆ. ನಮ್ಮ ಸಮಾಜದ ಏನು ಯೋಚನೆ ಮಾಡಬೇಕು, ಏನು ನಿಮ್ಮ ಜೊತೆಲಿ ಇದ್ದೀವಿ ಅಂತ ಹೇಳೋಕ್ಕೆ ಅವರು ಬಂದಿದ್ದರು. ಅದೇ ರೀತಿ ನಮ್ಮ ಸ್ಥಳೀಯ ಶಾಸಕರಾದಂಥ ಕೊತ್ನೂರು ಮಂಜಣ್ಣನವರು ಫುಲ್ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ತುಂಬ ಆತ್ಮತೃಪ್ತಿಯಾಗಿ ನಮಗೆಲ್ಲ ಭರವಸೆ ಕೊಟ್ಟೋಗಿದ್ದಾರೆ. ಇದೇ ಈ ಕಾರ್ಯಕ್ರಮದ ಸಮಾಜ ಕೋಲಾರ ಜಿಲ್ಲೆ ವತಿಯಿಂದ ಅಭಿನಂದನಾ ಸಮಾರಂಭ ಹಾಗೂ ಅಮೋಘ ನಾದಸ್ವರ ಕಚೇರಿಯನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಸನ್ಮಾನಿತರು
ನಾದಸ್ವರ ಶ್ರೀ ಆರ್ ಶ್ರೀರಾಮುಲು ಅಣ್ಣನವರು ಪಿಟೀಲ್ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು. ಶ್ರೀ ಎಸ್ ನರೇಶ್ ಕುಮಾರ್ ಅವರು ತಿರುಮಲ ತಿರುಪತಿ ದೇವಸ್ಥಾನದ ನೂತನ ಆಡಳಿತ ಮಂಡಳಿ ಸದಸ್ಯರು, TTD ಆಂಧ್ರ ಪ್ರದೇಶ್, ಬ್ಯಾಂಗ್ಳೂರು. TTD ಮಂಡಳಿ ಸಲಹೆಗಾರ, BOI ಫಸ್ಟ್ ಕ್ಲಾಸ್ ಅಧ್ಯಕ್ಷ, ಸ್ಮಾರಕ ಜಾಹೀರಾತುದಾರರು, ದೂರದೃಷ್ಟಿಯ ನಾಯಕ ಮತ್ತು ಕ್ರಿಯಾತ್ಮಕ ಅಭಿವೃದ್ಧಿಗೆ ತಮ್ಮ ಕಾರ್ಯತಂತ್ರದ ಚಿಂತನೆ ಮತ್ತು ಬದ್ಧತೆಗೆ ಹೆಸರುವಾಸಿಯಾಗಿದ್ದಾರೆ.